ಪವನ್ ಸಿಕ್ಕಿದ್ರು, ನೀವು ಇಲ್ಲಿ ಇರ್ತೀರಾ ಅಂತ ಹೇಳಿದ್ರು. ಅವರು ಬರ್ತಾ ಇದ್ದಾರೆ. ಅವರು ಕಾದಿ ಅಭ್ಯಾಸ ಆಗಿದೆ ಬಿಡಿ ನನಗೆ. ಹಾ, ಸಂತೋಷ್ ಹಾಗೇನೆ, ಟೈಮ್ ಕೀಪ್ ಅಪ್ ಮಾಡಲ್ಲ. ಹೌದು, ನೀವೇನ್ ಮಾಡ್ತಿದ್ದೀರಾ? ರಿಯಲ್ ಎಸ್ಟೇಟ್. ತುಂಬಾ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೆ ಸೈಟ್ ತಗೊಳ್ಳೋದು ಮಾರೋದು ಅದೇ ಕೆಲಸ. ಒಳ್ಳೆ ಬಿಸ್ನೆಸ್ ಆಗಾರೆ. ತುಂಬಾ ದೊಡ್ಡ ಬಿಸ್ನೆಸ್. ನಿಮ್ಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಸೈಟ್ಸ್ಗಳ ರೇಟು ಗಗನಕ್ಕೆ ಏರ್ಬಿಟ್ಟಿದೆ. ಹೌದು. ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಒಂದು ಮಾತು, ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಂತೆ. ಅಂದ್ರೆ ಸಂತೋಷ್ ಹೇಳ್ತಿದ್ದ, ನೀವು ಕೆಲಸನೂ ಮಾಡ್ಕೊಂಡು ಟೀಚು ಮಾಡ್ಕೊಂಡು ಓದು ಮುಂದುವರಿಸ್ತಿದ್ದೀರಾ ಅಂತ. ಯಾಕೆ ಇಷ್ಟೊಂದೆಲ್ಲ ಕಷ್ಟ ಪಡಬೇಕು? ಹಣ ಸಂಪಾದನೆ ಮಾಡೋದಕ್ಕೆ ಎಷ್ಟೋ ಮಾರ್ಗಗಳಿದೆ. ಯಾಕೆ ಸಂಪಾದಿಸ್ಬೇಕು ಅಂತ ಹೇಳ್ತಿರೋದು ನೀವು? ನಿಮಗೆ ಮನ್ಸಿದ್ರೆ ಎಷ್ಟೋ ಮಾರ್ಗಗಳಿದೆ, ಸುಲಭವಾದ ಮಾರ್ಗಗಳು. ಗೊತ್ತಾಗ್ಲಿಲ್ಲ. ಸ್ವಲ್ಪ ರಿಸ್ಕ್ ಇದೆ ಅಷ್ಟೇ. ನೀನಿದನ್ನ ಹೇಗ್ ನಡ್ಸ್ಕೊಂಡು ಹೋಗ್ತೀಯ ಅನ್ನೋದು ಅಲ್ಲ. ನೀನು ನನ್ನನ್ನು ತಪ್ಪು ತಿಳ್ಕೋಬಾರ್ದು. ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಮಾತ್ರ ಹೇಳ್ತೀನಿ. ನೋಡು, ಸಂತೋಷ್ ತರ ನೂರಾರು ಜನ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಅವ್ರಿಗೆ ಈ ಅಡಿಕ್ಷನ್ ಇಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಅವ್ರಿಗೆ ಇದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅವರು ಡ್ರಗ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಹಣ ಚೆಲ್ತಾರೆ. ನೀನು ಅವ್ರಿಗೆ ಸಹಾಯ ಮಾಡಬೇಕು. ಹಣನೂ ಮಾಡಬೇಕು. ಬಹಳ ದಿನ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಫಾರ್ ಎ ಶಾರ್ಟ್ ಪೀರಿಯಡ್ ಅಷ್ಟೇ. ಪಾಸ್ಪೋರ್ಟ್ಗಳು ಎಲ್ಲ ದೊಡ್ಡ ದೊಡ್ಡ ಮಂತಂದವರು. ಏನಂತೀಯ? ಏನಂತ ಅಲ್ವಾ? ಏನಂತೀಯ ನೀ? ಹಾಯ್ ಸಂತೋಷ್. ಹೇಳೋ, ಬರ್ತಾ ಇದೆಯಾ? ಓಕೆ, ನಾನೇ ಬರ್ತೀನಿ. ನಾನು ಹೇಳಿದ್ನಲ್ಲ, ಅವನ್ನ ಪಿಕಪ್ ಮಾಡಿದ್ಯಾ? ಓಕೆ, ಬಾಯ್. ನಾನು ಹೇಳಿದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು ವಿನೀತ್. ಬರ್ತೀನಿ. ದತ್ತು, ಆ ಬ್ಯಾಂಕಿಗೆ ಕಟ್ಟೋ ಹಣ ಇತ್ತಲ್ಲ, ಅದಕ್ಕೇನು ವ್ಯವಸ್ಥೆ ಮಾಡಿದ್ರಿ? ಅದಕ್ಕೆ ನಾನು ಬೇರೆನೇ ಒಂದು ಪ್ಲಾನ್ ಮಾಡಿದ್ದೀನಿ ಅಂತ ಇಟ್ಕೋ. ಪ್ಲಾನ್ ಮಾಡೋದೇನಿದೆ ದತ್ತು? ನಿಮಗೆ ಕಂಪನಿಯಿಂದ ಬರ್ಬೇಕಿರೋ ಹಣದಲ್ಲಿ ತಾನೆ ಅದನ್ನು ಕಟ್ಟೋದು? ಒಂಥರ ಹಾಗೆ. ಏನ್ ದತ್ತು ಇದು, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದೀರಾ? ಅದು ಸರಿ, ಮೊನ್ನೆ ಆ ಪಾಸ್ಬುಕ್ ಅಪ್ಡೇಟ್ ಮಾಡಿಸ್ಕೊಂಡು ಬರ್ತೀನಿ ಅಂದ್ರಲ್ಲ, ಆಯ್ತಾ? ಮಾಡಿಸ್ಕೊಂಬಂದಿದ್ದೀನಿ. ನೀನೇನು ಯೋಚನೆ ಮಾಡಬೇಡ ಶಾರದಾ, ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ, ಬಿಡು. ದತ್ತು, ನೀವು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ಇಲ್ಲಪ್ಪ, ಮುಚ್ಚಿಡುವಂಥದ್ದೇನಿದೆ ಇದರಲ್ಲಿ? ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ಅದಿರಲಿ, ಬ್ಯಾಂಕಿಗೆ ಅಮೌಂಟ್ ಕಟ್ಟಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಅದೇ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತೆ ಕಂಪನಿಯಿಂದ ಬಂದ ಹಣನೇನು ಮಾಡಿದ್ರಿ? ಹೌದಾ, ನನ್ನ ಮೇಲೆ ಕೋಪ ಮಾಡ್ಕೊಬೇಡ. ನಾನೊಂದು ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನಾಯ್ತು ದತ್ತು? ದುಡ್ಡನ್ನೆಲ್ಲ ತಗೊಂಡು ಹೋಗಿ ಯೂನಿಯನ್ನಲ್ಲಿ ಹಾಕ್ಬಿಟ್ಟಿದ್ದೀನಿ ಶಾರದಾ.
ತಪ್ಪು ಮಾಡಿಬಿಟ್ಟೆ ಶಾಲೆ. ಆ ಹಣ ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ನಿನ್ನ ಮಾತು ಕೇಳಬೇಕಾಗಿತ್ತು, ಕೇಳದೆ ಈ ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟೆ. ಈ ಯೂನಿಯನ್ನು, ಈ ಗೊಂದಲ ಎಲ್ಲ ಏನೂ ಉಪಯೋಗ ಇಲ್ಲ, ಅನಾವಶ್ಯಕವಾಗಿ ತೊಂದರೆ ಅಷ್ಟೇ. ನಾನೇ ನಿಮ್ಗಿನ್ನೂ ಗಟ್ಟಿಯಾಗಿ ಹೇಳಿ ಇದಕ್ಕೆಲ್ಲ ಸೇರ್ದೇ ಇರೋ ಥರ ಮಾಡಬೇಕಿತ್ತು. ನನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ. ಆ ಕಚಡ ಮನುಷ್ಯ ಎಲ್ಲಾರ ದುಡ್ಡನ್ನು ತಿಂದು ಹಾಕ್ಬಿಟ್ಟಿದಾನ. ಎಲ್ಲರ ಹತ್ರಲ್ಲೂ ಹಣ ಸುಲ್ದಿದ್ದಾನೆ. ಯೂನಿಯನ್ ಹೆಸರಲ್ಲಿ ನೀವೇನಾದರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇರೋ ವುಮೆನ್ಸ್ ಬಗ್ಗೆ ಆರ್ಟಿಕಲ್ ಬರೀತಾ ಇದ್ದೀನಿ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ ಸರ್. ಹೌದಾ? ಕೂತ್ಕೊಳ್ಳಿ. ಈ ಆರ್ಟಿಕಲ್ಸ್ ಓದಿದ್ದೀರಾ? ಯಾವುದ್ರ ಬಗ್ಗೆ ಸರ್? ನೋಡಿ, ಅವರು ಬರೆದಿದ್ದಾರೆ ವಿಶ್ವಪ್ರಸಾದ್ ಬಗ್ಗೆ. ನಮ್ಮ ತರಹನೇ. ಹೌದಾ? ಎಂಥ ಕೋಇನ್ಸಿಡೆನ್ಸ್ ಅಲ್ವಾ ಸರ್? ಮೈ ಗಾಡ್. ನೋಡಿ, 25 ವರ್ಷಗಳಿಂದ ಇದೇ ಕೆಲಸ, ಅಂದರೆ ಜರ್ನಲಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜರ್ನಲಿಸಮ್ನಲ್ಲಿ ಕೋಇನ್ಸಿಡೆನ್ಸ್ ಅನ್ನೋದಕ್ಕೆ ಅರ್ಥನೇ ಇಲ್ಲ. ನ ಭೂತೋ ನ ಭವಿಷ್ಯತಿ ಅಂತ ಗೊತ್ತಾ? ಸರ್, ಈ ವಿಶ್ವಪ್ರಸಾದ್ ಭಾರಿ ಗೂಂಡ ಸರ್. ಅದು ನನಗೆ ಗೊತ್ತಮ್ಮ. ಆದರೆ ಈ ಹೊತ್ತಿನಲ್ಲಿ ಈ ಆರ್ಟಿಕಲ್ ಬರೆದಿದ್ದಾರಲ್ಲ, ಅದು ನನಗೆ ಆಶ್ಚರ್ಯ ಆಗ್ತಿರೋದು. ಯಾರು ಸರ್ ಈ ಆರ್ಟಿಕಲ್ ಬರ್ತಿರೋದು? ಯಾರೋ ಬೃಹಸ್ಪತಿ ಅಂತ. ಆದರೆ ಈ ಹೆಸರಿನವರನ್ನು ನಾನು ಇದುವರೆಗೆ ನೋಡೇ ಇಲ್ಲ. ನಿಮಗೇನಾದರೂ ಗೊತ್ತಾ? ಇಲ್ಲ ಸರ್, ನನಗೂ ಈ ಹೆಸರು ನೋಡಿ ಯಾರು ಅಂತ ಗೊತ್ತಿಲ್ಲ. ಬೇಕು ಅಂದರೆ ಕಂಡು ಹಿಡಿತೀನಿ. ಆದರೆ ಒಂದು ವಿಚಿತ್ರ ಅನಿಸುತ್ತೆ. ವಿಚಿತ್ರನಾ? ಹೇಗೆ ಸರ್? ನೋಡಿ, ಆ ಭಾಷೆ, ಬರೆದಿರೋ ರೀತಿ ಎಲ್ಲ ನಿಮ್ಮ ಬರವಣಿಗೆನ ಹೋಲುತ್ತೆ. ಹೌದಾ ಸರ್? ತುಂಬ ವಿಚಿತ್ರವಾಗಿದೆ. ನಾನು ಇನ್ನೂ ಈ ಆರ್ಟಿಕಲ್ ಕಂಪ್ಲೀಟ್ ಮಾಡಿಲ್ಲ. ಬೃಹಸ್ಪತಿಯವ್ರ ಬಗ್ಗೆ ಏನಾದ್ರು ಗೊತ್ತಾದರೆ ನಾನು ನಿಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ದೀಪ್ತಿ, ಕೂತ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ನಿಮ್ಮ ಜೊತೆ ಈ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಈ ಆರ್ಟಿಕಲನ್ನು ಇನ್ನೊಮ್ಮೆ ಓದಿ. ಯಾಕೆ ಒಂಥರ ಸುಸ್ತಾಗ್ತಿದೆಯಾ? ನೀರು ಕುಡೀರಿ. ಥ್ಯಾಂಕ್ ಯು ಸರ್.
ಏನನ್ಸುತ್ತೆ ನಿಮಗೆ? ಹೌದು ಸರ್, ತುಂಬ ಸೆನ್ಸೇಷನಲ್ ಆಗಿದೆ. ಅದಲ್ಲಮ್ಮ ನಾನು ಹೇಳ್ತಿರೋದು. ಆ ಬರವಣಿಗೆ ಸ್ಟೈಲು ನಿನ್ನ ಬರವಣಿಗೆ ಸ್ಟೈಲನ್ನೇ ಹೋಲುತ್ತೆ ಅನ್ಸೋದಿಲ್ವಾ? ಹೌದು ಸರ್. ಅವನು ಏನು ಮಾಡಬೇಕಿತ್ತು ಅಂದರೆ ವಿಶ್ವಪ್ರಸಾದನ ಹಣದ ದುರಾಸೆ ಹೇಳೋದ್ರ ಬದಲು ಅವನು ನಡೆಸ್ತಿರೋ ದೌರ್ಜನ್ಯ, ಕ್ರೌರ್ಯ, ಜನರನ್ನು ಹಿಂಸಿಸಿ ಸುಲಿಗೆ ಮಾಡೋ ರೀತಿ ಇವುಗಳ ಕುರಿತು ಬರಿಬೇಕಾಗಿತ್ತು. ನಿನಗೆ ಗೊತ್ತಲ್ಲಮ್ಮ ಅವನು ಹೇಗೆ ಮುಗ್ಧ ಜನರ ಶೋಷಣೆ ಮಾಡ್ತಾನೆ, ಅವ್ರು ಸುಲಿಗೆ ಮಾಡ್ತಾನೆ ಅಂತ. ಇವುಗಳ ಕುರಿತು ಬರಿಬೇಕು. ಹಣ ಯಾರಿಗೆ ಬೇಡ ಹೇಳಿ? ಕಳ್ಳರು, ದೋಚೋರು, ಸುಲಿಗೆ ಮಾಡೋರು, ಮೋಸ ಮಾಡೋರು ಇವರೆಲ್ಲ ಸರ್ವೇ ಸಾಮಾನ್ಯ. ಎಲ್ರಿಗೂ ಇಂಥವ್ರು ಇರ್ತಾರೆ ಅಂತ ಗೊತ್ತು. ಆದರೆ ಜನರ ಮನಸ್ಸಲ್ಲಿ ಉಳಿಯೋದೇನು ಗೊತ್ತಾ? ಕ್ರೌರ್ಯ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಇಂಥದ್ದನ್ನೆಲ್ಲ ನಮ್ಮ ಪತ್ರಿಕೆಗೆ ಬರೆಯೋದು ಬೇಡ ಅಂತ. ಸರ್, ಸರಿ, ಇನ್ನು ಹೋಗಿ. ಅದೇನೋ ಬರಿತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನು ಮುಗಿಸಿ. ಥ್ಯಾಂಕ್ ಯು ಸರ್. ದೀಪ್ತಿ, ನಿಮ್ಮ ಆದರ್ಶಗಳನ್ನು ಕಳ್ಕೋಬೇಡಿ. ಅವು ಹಾಗೇ ಇರಲಿ, ಇನ್ನು ಸ್ವಲ್ಪ ದಿನಕ್ಕಾದರೂ ಹಾಗೇ ಇರಲಿ. ಓ ಅಜ್ಜಿ, ಇಲ್ಲಿ ಇದ್ದೀರಾ? ಅಜ್ಜಿ, ರಾತ್ರಿಗೆ ಈರುಳ್ಳಿ ಪಕೋಡ ಮಾಡೋಣ ಅಂತ ಇದ್ದೀನಿ. ನಮ್ಮ ಮಂಗಳೂರು ಸೈಡ್ ಇಟ್ಟು ಕಳ್ಸಿದ್ದೀನಿ. ಈರುಳ್ಳಿ ಅದಿರ್ಲಿ, ನೀವು ಕೂತ್ಕೊಳ್ಳಿ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಸ್ವಲ್ಪ ಒಗ್ಗರಣೆ ಹಾಕಬೇಕು, ಹಾಕೊಂಡು ಬರ್ತೀನಿ. ಅಯ್ಯೋ ಬೇಡಪ್ಪ, ಅದು ಆಮೇಲೆ ಮಾಡಿ. ನಂಗೆ ಇಲ್ಲದೆ ಏನು ಹೇಳಬೇಕು ಅಂತಿದ್ದೀನಿ ಅನ್ನೋದೇ ಮರ್ತು ಹೋಗುತ್ತೆ. ಸರಿ, ಹೇಳಿ. ಅದೇ ಆ ಪಿಕ್ನಿಕ್ ವಿಚಾರ. ಯಾವ ಪಿಕ್ನಿಕ್? ಅದೇ ಅವತ್ತು ಉತ್ಸವ ಗಲಾಟೆ ಮಾಡ್ತಾ ಇದ್ದ ಪಿಕ್ನಿಕ್ ಅಂತ ಚೈತ್ರ ಅವನು ಇಬ್ರು ಒಪ್ಕೊಂಡ್ರಲ್ಲ. ಆ ಪಿಕ್ನಿಕ್ಕು? ಹಾ. ಓಕೆ, ಏನೀಗ? ಅಲ್ಲ, ಚೈತ್ರ ನಮ್ಮನ್ನು ಅವ್ರ ಜೊತೆಗೆ ಬನ್ನಿ ಅಂತ ಕರಿಬೋದು. ಚೈತ್ರಿನ ವಿಷಯ ಗೊತ್ತಿಲ್ಲ, ಆದ್ರೆ ಉತ್ಸವ ಮಾತ್ರ ಖಂಡಿತ ಆಟ ಆಡಿದ್ವಿ, ಬರಲೇಬೇಕು ಅಂತ. ಹಾಂ, ಆವಾಗ ಏನು ಮಾಡೋದು ನಾವು? ಮಾಡೋದೇನು, ನಾವು ಅವ್ರ ಜೊತೆ ಹೋಗ್ಬಿಡೋದು. ನನಗೆ ಹೋಗೋದು ಬೇಡ ಅನ್ಸುತ್ತೆ. ಯಾಕಜ್ಜಿ? ಶರತ್ತು ಚೈತ್ರ ಹೋಗೋದೇ ಸರಿ. ಯಾರಿಗೆ ಗೊತ್ತು, ಅದರಿಂದ ಏನಾದ್ರು ಒಳ್ಳೇದೇ ಆಗ್ಬೋದು. ಹೌದೌದು, ಅವರಿಬ್ರು ಇಡೀ ದಿವಸ ಒಟ್ಟಿಗೆ ಇರಬೇಕಾಗತ್ತೆ. ಬ್ರಿಲಿಯಂಟ್ ಐಡಿಯಾ. ಉತ್ಸವಗೆ ಶರತ್ ಅನ್ಕೊಂಡ್ರೆ ಇಷ್ಟ, ಶರತ್ಗೂ ಉತ್ಸವ ಅನ್ಕೊಂಡ್ರೆ ತುಂಬ ಪ್ರೀತಿ. ಹೌದೌದು, ನೀವು ಹೇಳಿದ್ದು ನಿಮ್ಮ ಪ್ಲಾನು ಕರೆಕ್ಟ್. ನನಗೆ ಶರತ್ ನೋಡಿದಾಗಿಂದ ಒಂದು ಯೋಚನೆ ಇತ್ತು. ಹೌದೌದು, ಈಗ ಆ ಪಿಕ್ನಿಕ್ಗೆ ನಾವಿಬ್ರು ಹೇಗೆ ಹೋಗಬಾರ್ದು ಅದಕ್ಕೊಂದು ಪ್ಲಾನ್ ಆಗ್ತೀವಿ. ಹಿಂಗೆ ಹೇಗಿದೆ ನನ್ನ ಐಡಿಯಾ? ಬರೀ ಐಡಿಯಾನ, ಸೂಪರ್ ಐಡಿಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ಥರ ನೀವು ಐಡಿಯಾ ಕೊಡ್ತಾ ಇರಿ, ಅದನ್ನು ನಾನು ಉಪಯೋಗಿಸ್ತಾ ಇರ್ತೀನಿ. ಕೂತ್ಕೋ ಅಜ್ಜಿ. ನಾವು ಭಯಂಕರ ಪಾರ್ಟ್ನರ್ಸ್ ಅಲ್ವಾ? ಯಾಕೆ ಹೊಸ ಬಿಸ್ನೆಸ್ ಶುರು ಮಾಡಬಾರ್ದು? ನಾವು ಮ್ಯಾರೇಜ್ ಬ್ರೋಕರ್ ಬಿಸ್ನೆಸ್ ಯಾಕೆ ಶುರು ಮಾಡಬಾರ್ದು? ಈ ವ್ಯವಹಾರ ಆಗಿರಲಿ, ನಾವು ಇದಕ್ಕೆ ಮೊದಲೇ ಪ್ಲಾನ್ ಮಾಡಿದ್ವಲ್ಲ, ಕೇಟ್ರಿಂಗ್ ಸರ್ವಿಸ್ ಅಂತ. ಅದ್ರ ವಿಚಾರ ಏನಾಯ್ತು? ಅದು ಯಶೋರ್ ಊರಲ್ಲಿ ಇಲ್ಲ ಅಂತ ಕಾಣುತ್ತೆ. ಅವ್ರ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ. ಮೊದಲು ಆ ಬಿಸ್ನೆಸ್ ಸಕ್ಸಸ್ ಆಗಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಓಕೆ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಜ್ಜಿ, ನೀವು ಯಾಕೆ ಹೊಸ ಸ್ಕೂಲ್ ಶುರು ಮಾಡಬಾರ್ದು? ಒಳ್ಳೆ ಹೆಡ್ ಮಿಸ್ಸಸ್ ಥರ ಕಾಣ್ತೀರಾ. ಅಯ್ಯೋ ಒಗ್ಗರಣೆ, ಅಯ್ಯೋ ಒಗ್ಗರಣೆ ಹಂಗೆ ಇದೆ ಅಲ್ಲಪ್ಪ. ಅಜ್ಜಿ, ಏನು ಇದು ಹೊಸ ಸ್ಕೀಮ್ ನಿಮ್ಮದು? ನಾನೇನಾದರೂ ಹೊಸ ಸ್ಕೀಮ್ ಮಾಡ್ತೀನಮ್ಮ. ಆ ಥರ ಕಾಣಿಸ್ತಿದ್ದ ನಾನು? ಎಂಥದ್ದು ಇಲ್ಲ ಕಡೆ. REVENGE ರಿವೆಂಜ್ 64 ಪಾಯಿಂಟ್. ಪರವಾಗಿಲ್ಲ ಬಿಡಿ, ನಾನೇನು ನಿಮ್ಮ ಥರ 7 ಲೆಟರ್ಡ್ ವರ್ಡ್ ಮಾಡೋಕ್ಕೆ ಕಾಯ್ಕೊಂಡು ಕೂತಿರಲ್ಲ.
ಇಲ್ಲಿ ಪಾಯಿಂಟ್ ಜಾಸ್ತಿ ಆಗ್ಬೇಕು ಅನ್ನೋದು ತಾನೇ ಮುಖ್ಯವಾಗಿರೋದು. ಇರ್ಲಿ. ಬರೀ ಪ್ಲಾನ್ ಮಾಡಿದ್ರೆ ಸಾಲದು, ಕರೆಕ್ಟ್ ವರ್ಡ್ ಮಾಡಬೇಕು ಅಂದ್ರೆ ಲಕ್ ಬೇಕಲ್ವಾ? ನಾನು ಅದನ್ನೇ ಹೇಳಿದ್ದು ಕಣೋ ಮಗನೇ, ಅವಳು ಗೆದ್ದಾಗ ಲಕ್ಕು ಅಂತಲೇ ಹೇಳಿದ್ದು. ನನ್ಗೆ ಯಾವ ಲೆಟರ್ ಸಿಗುತ್ತೆ ಅದ್ರ ಪ್ರಕಾರ ನಾನು ವರ್ಡ್ಸ್ ಮಾಡ್ತಾ ಹೋಗ್ತೀನಿ. ಹೌದು ಹೌದು ಗೊತ್ತು ಆದ್ರೂ ವಸಂತ್, ಆದ್ರೂ ಮಾತು ಬದಲಾಯಿಸ್ಬೇಡ ನೀನು. ನೋಡಪ್ಪ ಕೇಳ್ಕೊ. ಆದ್ರೆ ನಾನು ಆಡ್ತಾ ಇರೋದು ಖುಷಿಗೆ, ಗೆಲ್ಲೇಬೇಕು ಅಂತ ಅಲ್ಲ. ಇದನ್ನ ನಾನು ಒಪ್ಪೋದಿಲ್ಲ. ಮತ್ತು ಪಾಯಿಂಟ್ಸು ರೂಲ್ಸ್ ಎಲ್ಲ ಯಾಕೆ ಇಟ್ಟಿರ್ತಾರೆ? ಕಾಂಪಿಟೇಷನ್ ಇಲ್ಲ ಅಂದಮೇಲೆ ಮತ್ತೆ ಆಟ ಯಾಕೆ ಆಡಬೇಕು? ಅದು ಸರಿ. ಓಹೋ, ಇಬ್ರು ಒಂದಾಗ್ಬಿಟ್ರ ತಂದೆ ಮಗ ನನ್ನ ಜೊತೆಲಿ ಆರ್ಗ್ಯೂ ಮಾಡಕ್ಕೆ? ಜೊತೆಗೆ ಸೇರೋದಲ್ಲ ಅಮ್ಮ, ಅಪ್ಪ ಹೇಳೋದು ಸರಿ. ಕಾಂಪಿಟಿಷನ್ ಇಲ್ಲದಿದ್ರೆ ಏನು ಮಜಾ ಇರುತ್ತೆ? ಸುಮ್ಮನೆ ಹಂಗೆ ಆಡಿದ್ರೆ ಇಟ್ಸ್ ಕ್ವೈಟ್ ಬೋರಿಂಗ್ ಅಮ್ಮ. ಆದರೂ ಇಷ್ಟು ಸೀರಿಯಸ್ ಆಗಿ ಆಡೋದಂದ್ರೆ, ನೀನು ಚಿಕ್ಕವನಿದ್ದಾಗ ನಾವು ಕ್ಯಾರಿ ಮಾಡ್ತಾ ಇದ್ವಲ್ಲ, ಆವಾಗ ನೋಡಬೇಕಾಗಿತ್ತು. ನಾನು ತಪ್ಪಿ ಇವ್ರನ್ನ ಎಲ್ಲಾದರೂ ಸೋರಿಸ್ಬಿಟ್ರೆ ಓಹೋ ಅಷ್ಟೇ ಎಷ್ಟು ಕೋಪ ಮಾಡ್ಕೋತಾ ಇದ್ರು ಗೊತ್ತಾ. ಆಮೇಲೆ ನನಗೆ ಲವ್ ಗೇಮ್ ಕೊಡೋವರೆಗೂ ಇವ್ರು ಊಟನೇ ಮಾಡ್ತಿರ್ಲಿಲ್ಲ. ಹೌದಾ ಅಪ್ಪ? ನಿಜವಾಗ್ಲೂ ಅಷ್ಟು ಕೋಪ ಬರ್ತಾ ಇತ್ತ ನಿಮಗೆ? ಸೋತ್ರೆ ಸ್ವಲ್ಪ ಕೋಪ ಪಡೋದೇನೋ ನಿಜ, ಆದರೆ ನೀನು ಅಮ್ಮ ಹೇಳ್ತಾಳಲ್ಲ ಅಷ್ಟೇನಲ್ಲ, ಅದು ಸ್ವಲ್ಪ ಉಪ್ಪು ಖಾರ ಸೇರಿಸಿ ಮಾತಾಡೋದು. ಎಂಥದ್ದು ಇಲ್ಲ, ಉಪ್ಪು ಖಾರ ಯಾವುದು ಹಚ್ಕೊಂಡು ಹೇಳ್ತಾ ಇಲ್ಲ ನಾನು. ನೀವು ಆಡ್ತಾ ಇದ್ದಿದ್ದೆ ಹಾಗೆ. ಹೌದು ಕಣೆ, ನಾನು ಯಾವ ಆಟ ಆಡಿದ್ರೂ ಗೆಲ್ಲಬೇಕು ಅನ್ನೋ ಹಠ. ಸೋತ್ರೆ ಕೋಪ ಬಂದ್ಬಿಡುತ್ತೆ. ನನಗೆ ಜ್ಞಾಪಕ ಇರೋದು ಒಂದೇ ಅಪ್ಪ, ಈ ಆಟ ಎಲ್ಲ ಮುಗಿದ್ಮೇಲೆ ನೀನು ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ. ಹೌದು, ಇವೆಲ್ಲ ನಿನ್ನೆ ಮೊನ್ನೆ ನಡೆದ ಹಾಗಿದೆ. ಎಷ್ಟು ಬೇಗ ಸಮಯ ಕಳೆದು ಹೋಗುತ್ತೆ ನೋಡಿ. ಒಂದೊಂದ್ಸಲ ಮನ್ಸಿಗೆ ಬೇಜಾರಾದಾಗ ಆಗೆಲ್ಲ ಎಷ್ಟು ಹಾಯಾಗಿ ಸಂತೋಷವಾಗಿ ದಿನ ಕಳೀತಾ ಇದ್ವಿ ಅನ್ಸುತ್ತೆ. ಈಗಲೂ ಮನ್ಸು ಮಾಡಿದ್ರೆ ಅಷ್ಟೇ ಖುಷಿಯಿಂದ ಕಾಲ ಕಳೆಯೋದು ಸಾಧ್ಯ ಇದೆ ಶರತ್. ಆದರೆ ನಾವೇ ಆ ಥರ ಬದುಕೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇಲ್ಲ. ಅದು ಮಾತ್ರ ಸುಳ್ಳಮ್ಮ. ನಾವು ತಿಪ್ಪರ್ ಲಾಗ ಹಾಕಿದ್ರೂ ಅಂಥ ದಿನಗಳನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಪ್ಪ. ನಿಮ್ಮ ಅಮ್ಮ ಹೇಳಿದಾಗೆ ನಾವು ಆ ಥರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಷ್ಟೇ. ಐಸ್ ಕ್ರೀಮ್ ಸಾಕು ವಸಂತ್, ಈಗ ಈ ಆಟ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಆಯ್ತು ನಡಿ. ಕರಿ ಓಡೋಗ್ಬಿಡ್ತಾ. ಐಸ್ ಕ್ರೀಮ್